Praise the Lord. Greetings to you all in the name of our Lord and Savior Jesus Christ. Today's Bible verse, Paul's second letter to the Corinthians, chapter 6, verse 2. This is the hour to receive God's favor. Today is the day to be said. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಹೌದು, ಇವತ್ತು ದೇವರ ವಾಕ್ಯ ಈಗಲೇ ಎಂಬುದಾಗಿ ತಿಳಿಸುತ್ತಾ ಇದೆ. ಇದೇ ಆ ರಕ್ಷಣೆಯ ದಿನ, ಇದೇ ಆ ಸುಪ್ರಸನ್ನತೆಯ ಕಾಲ, ಈ ಹೊತ್ತೇ ಆ ಸುಪ್ರಸನ್ನತೆಯ ಕಾಲ ಎಂಬುದಾಗಿ. ಹೌದು, ಇದು ಕೃಪೆಯ ಕಾಲ. ಇಬ್ರಿಯ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಎಂಬುದಾಗಿ. ಹೌದು, ಈ ಹೊತ್ತು ಎನ್ನುವಂಥ ಕಾಲ ಎಲ್ಲಿಯವರೆಗೆ ಇದೆಯೋ ಅಲ್ಲಿ ತನಕ ಅದು ಸುಪ್ರಸನ್ನತೆಯ ಕಾಲವೇ ಆಗಿದೆ. ಈ ಹೊತ್ತು ಅನ್ನೋ ಕಾಲ ಇರುವವರೆಗೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಯಾರು ರಕ್ಷಣೆ ಹೊಂದಿಲ್ಲವೋ ಅವರಿಗೆ ದೇವರ ವಾಕ್ಯವನ್ನು ತಿಳಿಸುವಂಥವರಾಗಿರಬೇಕು. ಇದುವರೆಗೆ ನೀನು ರಕ್ಷಣೆ ಹೊಂದಿಲ್ಲವಾದರೆ ಇದೇ ಆ ಸುಪ್ರಸನ್ನತೆಯ ಕಾಲವಾಗಿದೆ ಪ್ರಿಯರೇ. ಹಿಂದೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೆಶಾಯ 55:6ನೇ ವಾಕ್ಯದಲ್ಲಿ ಈ ರೀತಿ ತಿಳಿಸಲ್ಪಡುತ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ. ಹೌದು, ದೇವರು ಯಾವಾಗ ಸಿಕ್ಕುತ್ತಾರೋ ಆಗಲೇ ನಾವು ಆತನನ್ನು ಆಶ್ರಯಿಸಿಕೊಳ್ಳಬೇಕು, ಆಗಲೇ ನಾವು ಆತನ ಸಮೀಪಕ್ಕೆ ಬರಬೇಕು, ಆಗಲೇ ನಾವು ಆತನಿಗೆ ಬಿನ್ನಹ ಮಾಡಬೇಕು. ಈ ಸುಪ್ರಸನ್ನತೆ ಕಾಲದಲ್ಲಿಯೇ ದೇವರು ನಮಗೆ ಸಿಗಲಿಕ್ಕಿದ್ದಾರೆ. ಈಗ ಯೇಸು ಸ್ವಾಮಿ ನಮ್ಮ ರಕ್ಷಕನಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಆತನು ರಕ್ಷಕನಾಗಿರುವಾಗಲೇ ನಾವು ಆತನ ಮೊರೆ ಹೋಗಬೇಕು ಪ್ರಿಯರೇ. ತಿರುಗಿ ನ್ಯಾಯಾಧೀಶನಾಗಿ ನಮ್ಮ ಯೇಸು ಸ್ವಾಮಿ ಬರಲಿಕ್ಕಿದ್ದಾರೆ. ಆಗ ನಾವು ಆತನನ್ನು ಆಶ್ರಯಿಸಲಿಕ್ಕೆ, ಆತನ ಶರಣು ನಾವು ಹೋಗುವುದಾದರೆ ಅದು ಸುಪ್ರಸನ್ನತೆಯ ಕಾಲವಲ್ಲ, ಅದು ನ್ಯಾಯ ನಿರ್ಣಯ ದಿನವಾಗಿದೆ ಪ್ರಿಯರೇ. ಅಂದು ನಾವು ಆತನನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಹೋದಾಗ ದೇವರು, ನೀವು ಯಾರೋ, ನಿಮ್ಮನ್ನು ನಾನು ಅರಿಯೆನು ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ. ಇದುವೇ ಆ ಸುಪ್ರಸನ್ನತೆಯ ಕಾಲವಾಗಿದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಜಕ್ಕಾಯನಿಗೆ ಹೇಳ್ತಾ ಇದ್ದಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಹೌದು, ಅಲ್ಲಿಯೂ ಕೂಡ ಯೇಸು ಸ್ವಾಮಿ ಈ ಹೊತ್ತು ಎಂಬುದಾಗಿ ತಿಳಿಸುತ್ತಾ ಇದ್ದಾರೆ. ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಎಂಬುದಾಗಿ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದಾಗ ಜಕ್ಕಾಯನಿಗೆ ಬಹಳ ಸಂತೋಷವಾಗುತ್ತದೆ. ಹೌದು, ನಮ್ಮ ಯೇಸು ಸ್ವಾಮಿ ಎಲ್ಲಿರುತ್ತಾರೋ ಅಲ್ಲಿ ಸಂತೋಷವಿರುತ್ತದೆ. ನಮ್ಮ ಯೇಸು ಸ್ವಾಮಿ ಎಲ್ಲಿರುತ್ತಾರೋ ಅಲ್ಲಿ ಸಮಾಧಾನವಿರುತ್ತದೆ. ಹೌದು, ಒಬ್ಬ ಕೀರ್ತನೆಗಾರನು ಕೂಡ ಈ ರೀತಿ ಹೇಳ್ತಾನೆ, ಏಸು ಇರುವ ಮನೆಯಲ್ಲಿ ಆನಂದ ಆನಂದ ಎಂಬುದಾಗಿ. ಏಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ ದೊರೆಯುತ್ತದೆ ಎಂಬುದಾಗಿ. ಯೇಸು ಸ್ವಾಮಿ ಎಲ್ಲೆಲ್ಲಿ ಇರುತ್ತಾರೋ ಅಲ್ಲಿ ದೇವ ಪ್ರಸನ್ನತೆ ಕೂಡ ತುಂಬಿರುತ್ತದೆ ಪ್ರಿಯರೇ. ಆತನ ಮಹಿಮೆಯ ಪ್ರಕಾಶ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಪ್ರಕಾಶಿಸುವಂಥದ್ದಾಗಿದೆ. ನಮ್ಮ ಯೇಸು ಸ್ವಾಮಿ ಬರುವಾಗ ಆತನು ಒಬ್ಬಂಟಿಗನಾಗಿ ಬರುವುದಿಲ್ಲ, ಆತನು ಸುಮ್ಮನೆ ಬರುವುದಿಲ್ಲ. ಯೇಸು ಸ್ವಾಮಿಯ ಜೊತೆಗೆ ಸಹಸ್ರಾರು ದೇವದೂತರುಗಳು ಕೂಡ ಬರ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಅಂದು ಜಕ್ಕಾಯನ ಮನೆಗೆ ಬಂದಾಗ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ತಕ್ಷಣದಲ್ಲಿಯೇ ಅಲ್ಲಿ ಜಕ್ಕಾಯನ ಮನ ಪರಿವರ್ತನೆ ಆಯಿತು. ಜಕ್ಕಾಯನು ಪರಿಶುದ್ಧವಾದ ಜೀವನವನ್ನು ಜೀವಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಜಕ್ಕಾಯನು ಪಶ್ಚಾತ್ತಾಪವನ್ನು ಪಟ್ಟನು ಪ್ರಿಯರೇ. ಅಲ್ಲಿ ಜಕ್ಕಾಯನು ಈ ರೀತಿ ಹೇಳ್ತಾನೆ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ನಾನು ಯಾರಿಂದಲಾದರೂ ಅನ್ಯಾಯವಾಗಿ ಏನಾದರೂ ಹೇಳ್ಕೊಂಡಿದ್ದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ. ಹೌದು, ಅಲ್ಲಿ ಜಕ್ಕಾಯನಿಗೆ ಪರಿವರ್ತನೆ ಆಯಿತು, ಅವನು ಪಶ್ಚಾತ್ತಾಪ ಪಟ್ಟನು. ಆಗ ಯೇಸು ಸ್ವಾಮಿ ಈ ರೀತಿ ಹೇಳುತ್ತಾರೆ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ. ಹೌದು, ಅವನು ಪರಿಶುದ್ಧನಾಗಿ ಜೀವಿಸಲು ತೀರ್ಮಾನಿಸಿಕೊಂಡ ತಕ್ಷಣದಲ್ಲಿಯೇ, ಅವನು ಕರ್ತನಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡ ತಕ್ಷಣದಲ್ಲಿಯೇ ಯೇಸು ಸ್ವಾಮಿ ಅವನನ್ನು ಆಶೀರ್ವದಿಸಿದರು. ಅದು ರಕ್ಷಣೆಯ ದಿನ, ಅದು ಸುಪ್ರಸನ್ನತೆಯ ದಿನ. ಯೇಸು ಸ್ವಾಮಿ ಎಂದೆಂದಿಗೂ ಕೃಪೆಯ ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಯೇಸು ಸ್ವಾಮಿಯ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಯೇಸು ಸ್ವಾಮಿ ತನ್ನ ಕರೆಗಳನ್ನು ಚಾಚಿ ಇಂದು ನನ್ನನ್ನು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ತನ್ನ ಕೃಪೆಯಿಂದ
ತನ್ನ ಹಟ್ಟಿಯೊಳಗೆ ಸೇರಿಸಿಕೊಳ್ಳಲಿಕ್ಕೆ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಇವತ್ತು ನಿನ್ನ ಹೃದಯದ ಮಿಡಿತ ಬಡಿಯುತ್ತಾ ಇದೆ ಅಂದರೆ ಅದು ದೇವರ ಕೃಪೆಯಾಗಿದೆ ಪ್ರಿಯರೇ. ನಿನ್ನಲ್ಲಿ ಶ್ವಾಸ ಇವತ್ತು ಇದೆ ಅಂದರೆ ಅದು ಆತನ ದಯೆಯಾಗಿದೆ ಪ್ರಿಯರೇ. ನಾವು ನೆನೆಸಿದ ಗಳಿಗೆಯಲ್ಲಿ ಯೇಸು ಸ್ವಾಮಿ ಯಾವಾಗ ಬರುತ್ತಾರೋ ಗೊತ್ತಿಲ್ಲ. ಆದುದರಿಂದ ನಾವು ಸಮಯ ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ನಮಗೆ ದೊರಕಿದ ಈ ದಿನದಲ್ಲಿಯೇ, ಈ ಸುಪ್ರಸನ್ನತೆಯ ದಿನದಲ್ಲಿಯೇ ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ಯೇಸು ಸ್ವಾಮಿ ಕರಚಾಚಿ ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಈಗಲೇ ನಮ್ಮ ಯೇಸು ಸ್ವಾಮಿಯನ್ನ ನಮ್ಮ ಹೃದಯದೊಳಗೆ, ನಮ್ಮ ಕುಟುಂಬದೊಳಗೆ, ನಮ್ಮ ಮನಸ್ಸಿನೊಳಗೆ ಸೇರಿಸಿಕೊಳ್ಳೋಣ. ದೇವರು ಖಂಡಿತವಾಗಿಯೂ ನಮ್ಮ ಹೃದಯದಲ್ಲಿ ಬಂದು ನಮ್ಮೊಬ್ಬೊಬ್ಬರನ್ನ ರಕ್ಷಿಸಿ ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಇದುವೇ ಆ ಸುಪ್ರಸನ್ನತೆಯ ದಿನ, ಇದುವೇ ಆ ರಕ್ಷಣೆಯ ದಿನ ಏನೋ ವಾಕ್ಯ ಇವತ್ತು ನಮಗೆ ತೋರಿಸಿಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಕೃಪೆಯ ಕಾಲದಲ್ಲಿ ನಮ್ಮನ್ನು ಇಟ್ಟಿದ್ದೀರಿ ದೇವ, ನಿನಗೆ ಸ್ತೋತ್ರ. ಅಂದು ಜಕ್ಕಾಯನ ಮನೆಗೆ ಬಂದು ಅವನಿಗೆ ರಕ್ಷಣೆಯನ್ನು ಅನುಗ್ರಹಿಸಿದ ಹಾಗೆ ದೇವ, ಇವತ್ತು ನಾವೆಲ್ಲರೂ ಕೂಡ ದೇವ ನಮ್ಮ ಹೃದಯವನ್ನು ತೆರೆಯುತ್ತೇವೆ ಸ್ವಾಮಿ. ನಮ್ಮ ಹೃದಯದೊಳಗೆ ಬಾ ಸ್ವಾಮಿ. ನಮ್ಮೊಬ್ಬೊಬ್ಬರಿಗೆ ರಕ್ಷಣೆಯನ್ನು ಅನುಗ್ರಹಿಸು ಕರ್ತನೆ. ನಮ್ಮೆಲ್ಲರನ್ನ ನಿನ್ನ ಹಟ್ಟಿಯೊಳಗೆ ಸೇರಿಸಿಕೋ ದೇವ. ನಮ್ಮನ್ನು ನಿಮ್ಮ ಮಗುವಾಗಿ ಸ್ವೀಕರಿಸು ಸ್ವಾಮಿ. ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಬಳಿಗೆ ಬರುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.